ಸ್ನೇಹಿತರೆ ನಮಸ್ತೆ. ನಾನು ಈಶ್ವರನ್ ಪಿ ತೀರ್ಥ ಮಾತಾಡ್ತಾ ಇರೋದು. ಸ್ನೇಹಿತರೆ, ನೀವು ಗಮನಿಸ್ತಾ ಇರ್ಬೋದು, ಒಂದು ಡಾಕ್ಟ್ರೇಟ್ ಕೊಡ್ತಿರೋಂಥ ಒಂದು ಸಮಾರಂಭದಲ್ಲಿ ನಾವೆಲ್ಲ ಇರೋವಂಥದ್ದು. ಇದು ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಪೀಸ್ ಯೂನಿವರ್ಸಿಟಿ ಅಂತೇಳಿ ಮಡ್ರಾಸಲ್ಲಿರುವಂಥ ಒಂದು ವರ್ಚುವಲ್ ಯೂನಿವರ್ಸಿಟಿಯವರು ನಮಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬಗ್ಗೆ ನಮ್ಮ ಸ್ನೇಹಿತರಿಗೆ ನಾಣ್ಯ ಸಂಗ್ರಹಕ್ಕೆ ಮತ್ತು ಇನ್ನೊಬ್ಬರು ಸ್ನೇಹಿತರಿಗೆ ಇನ್ನೋವೇಷನ್ ಪರ್ಪಸ್ ಆಗಿ ಕೊಟ್ಟಿರೋಂಥದ್ದು. ತುಳಸಿ ಗುಲ್ಕೋನ್ ಮಾಡಿದ್ರು ಅವರು, ಶಿವಕುಮಾರ್ ಅಂತೇಳಿ ತುಂಬ ಪ್ರಸಿದ್ಧವಾದ ಗುಲ್ಕೋನು. ಆ ಸಲ ಬಗ್ಗೆ ಬಂದಾಗ ನಮ್ಮ ಸ್ನೇಹಿತೆ ವಾಣಿ ಮನೆಯಲ್ಲಿ ನಾವು ಉಳ್ಕೊಂಡಿದ್ವಿ. ಭದ್ರಾವತಿಲೇ ಓದಿದಂಥ ನನ್ನ ಸ್ನೇಹಿತೆ ಬೆಳಗಿನ ಜಾವನೇ ಸುಮಾರಷ್ಟು ವೆರೈಟಿ ನೋಡ್ತಾ ಇರ್ಬೋದು. ಫೋಟೋಗಳು ತುಂಬ ಚೆನ್ನಾಗಿತ್ತು. ಕಾರ್ನ ಫಲವಂತೆ ಅದು ಇದು ಏನೇನೋ ತುಂಬ ಥರ ಮಾಡಿದ್ಲು. ಮತ್ತು ಯಾವಾಗಲೂ ಹೇಳ್ತಾನೆ ಇರ್ತಿದ್ಲು ನಮ್ಮ ಗ್ರೂಪಲ್ಲಿ, ನಾವು AMC ಪಾತ್ರೆಗಳನ್ನ ಉಪಯೋಗಿಸ್ತೀನಿ, AMC ಪಾತ್ರೆಗಳು ಉಪಯೋಗಿಸ್ತೀನಿ ಅಂತ. ತುಂಬ ಕ್ಯೂರಿಯಾಸಿಟಿ ಇತ್ತು. ನಮ್ಮಲ್ಲೆಲ್ಲ AMC ಅಂತಂದರೆ ಅಡ್ವಾನ್ಸ್ಡ್ ಮೆಡಿಟೇಷನ್ ಕೋರ್ಸ್ ಅಂತ ಹೇಳಿ ಕರಿತೀವಿ, ಆ ಥರ. ಆದರೆ ವಾಣಿ ಹೇಳ್ತಾಯಿದ್ವಿ, ಇಲ್ಲ AMC ಅನ್ನೋದೊಂದು ಕಂಪ್ನಿ ಅಂತೇಳಿ. ಅದೇನಪ್ಪ ಹಾಗಾದರೆ ಅದರದ್ದು ಅಬ್ಸರ್ವೇಷನ್ ಏನಪ್ಪ ಅಂತಂದ್ರೆ, ಆಕ್ಟರ್ಮ್ ಕ್ಯಾಪ್ಸುಲ್ ಬೇಸ್ ಅಂತ ಹೇಳಿ ಅಂತ ಹೈ ಗ್ರೇಡ್ ಸ್ಟೀಲಲ್ಲಿ ಇದು ಮಾಡಿರ್ತಾರೆ. ಸರಿಯಾದ ತಾಪಮಾನದಲ್ಲಿ ಅದು ಆಹಾರವನ್ನು ಬೇಯಲಿಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೆ ಪಾತ್ರೆ ಅಂತೇಳಿ. ಇದ್ರದ್ದೇನು ವಿಶೇಷತೆ ಅಂತಂದರೆ, ಅತೀ ಕಡಿಮೆ ಎಣ್ಣೆ ಬಳಸ್ತಾಯಿದ್ರೂ ನಡೆಯುತ್ತೆ. ಒಂದೇ ಒಂದು ಡ್ರಾಪು, ನಾವೇನು 10 ml 20 ml ಎಣ್ಣೆ ಹಾಕ್ತಾಯಿದ್ವಿ, ಆ ಜಾಗದಲ್ಲಿ 1 or 2 ml ಹಾಕ್ಬೋದು. ಅಂದರೆ 1:10 ಅಥವಾ 100. ನಿಮಗೆ ಅಷ್ಟು ಎಣ್ಣೆ ಕಡಿಮೆ ಪದಾರ್ಥ ಉಪಯೋಗಿಸ್ಕೊಂಡು ಅದು ತಳೆ ಒಂದು ಸ್ವಲ್ಪ ಜಿಡ್ಡು ಸವರ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸ್ಕೋಬೋದು. ಇಲ್ಲ ಸರ್ ಅದನ್ನು ಬಿಟ್ಟು ಸಹ 0 ಇದಕ್ಕೆ ಹೋಗ್ತೀನಿ ಅಂದರೆ ಸಹ ಅದಕ್ಕೂ ಸಹ ಹೋಗ್ಬೋದು. ಮತ್ತೇನಪ್ಪ ವಿಶೇಷತೆ ಇದ್ರದ್ದು ಅಂತೇಳಿ ನಾನು ಅಡುಗೆನ ಮಾಡಮ್ಮ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ನಿಂತ್ಕೊಂಡೆ. ನೋಡೋಣ ನಿಮ್ದು ಏನು ವಿಶೇಷತೆ, ಏನೋ 5 ನಿಮಿಷಕ್ಕಾಗುತ್ತೆ ಅಂತ ಹೇಳ್ತಾ ಇದ್ಲಲ್ಲ ಅಂತ ಹೇಳಿ. ನಿಜವಾಗ್ಲೂ ತುಂಬ ಸೊಗಸಾಗಿತ್ತು ಆ ವಿಡಿಯೋ ಪೂರ್ತಿ ಏನಿದೆಯಲ್ಲ, ತುಂಬ ಸೊಗಸಾಗಿತ್ತು. ಏಕೆಂದರೆ ಇವತ್ತು 2 ಥರದ ಎಣ್ಣೆಗಳು ಹಾಳು ಮಾಡ್ತಾಯಿದೆ ದೇಶ. ಒಂದು ಗಂಡಸರು ಕುಡಿಯುವಂಥ ಎಣ್ಣೆ, ಹೆಂಗಸರು ಕುಡಿತಾರಿಲ್ಲ ಅಂತಲ್ಲ, ಮತ್ತು ಅಡುಗೆಗೆ ಬಳಸ್ತಿರೋಂಥ ಎಣ್ಣೆ. 2 ಎಣ್ಣೆಗಳಿಂದ ದೇಶಕ್ಕೆ ಅಪಾಯಕ್ಕೆ ಮಟ್ಟ ಮೀರಿ ಹೋಗಿದೆ ಇವತ್ತು ಎಣ್ಣೆನೂ ಎಷ್ಟು ತಿನ್ನಬೇಕು ಅಥವಾ ಎಣ್ಣೆ ಎಷ್ಟು ಕುಡಿಬೇಕು ಅಂತ ಸಹ ಪಾಠ ಮಾಡೋಂಥ ಒಂದು ವ್ಯವಸ್ಥೆ ಆಗಿದೆ. ಹಾಗಾಗಿ ಅರ್ಧ ಲೀಟ್ರ್ ಎಣ್ಣೆನ ಒಬ್ಬ ಮನುಷ್ಯ ಉಪಯೋಗಿಸ್ಬೇಕು ಅಂತೇಳಿ ಡಾಕ್ಟ್ರುಗಳು, ಯಾರೇ ನೀವು ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಹತ್ರ ಹೋದರೆ, ಆಹಾರ ತಜ್ಞರ ಹತ್ರ ಹೋದರೆ ನೋಡಿ, ತುಪ್ಪ ಬೆಣ್ಣೆ ಎಲ್ಲ ಸೇರಿ ಎಣ್ಣೆ ಎಲ್ಲ ಸೇರಿ ಒಂದು ಅರ್ಧ ಲೀಟ್ರು, 5 ಜನ ಇದ್ದರೆ 2 ಲೀಟ್ರ್ ಎಣ್ಣೆ ಉಪಯೋಗಿಸ್ರು ಒಂದು ತಿಂಗಳಿಗೆ, 10 ಜನ ಇದ್ದರೆ 5 ಲೀಟ್ರ್ ಎಣ್ಣೆ ಉಪಯೋಗಿಸ್ರು ಒಂದು ತಿಂಗಳಿಗೆ ಅಂತ ಹೇಳ್ತಾರೆ ಡಾಕ್ಟ್ರುಗಳು. ಎಲ್ಲ ಕಡೆ ಕೇಳ್ತಿರುವಾಗಿದ್ದರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ. ಹೈ ಕೊಲೆಸ್ಟ್ರಾಲ್ ಎಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಆರೋಗ್ಯವಾಗಿರ್ತೀರಾ ಅಂತೇಳಿ ಅವ್ರು ಹೇಳ್ತಾರೆ. ಈ ನಿಟ್ಟಲ್ಲಿ ನಾನು ವಾಣಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಬೀಟ್ರೋಟ್ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡಿದರು. ಸೂಪರ್ ಸ್ಲೈಸರ್ ಅಂತೇಳಿ ಬರುತ್ತೆ, ಇದರಲ್ಲಿ ತರಕಾರಿಗಳನ್ನ ತುಂಬ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ರು. ಆ ಪಾತ್ರೆಯಲ್ಲಿ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗಲ್ಲಿ ಪಾತ್ರೆ ಇಟ್ಟರು, ಒಂದು ಚಮಚದಷ್ಟು ಮಾತ್ರ ಎಣ್ಣೆ ಹಾಕಿದ್ರು. ಇಷ್ಟು ಪಲ್ಯ ಮಾಡಲಿಕ್ಕೆ ಕಡಿಮೆ 4 ಚಮಚ ಎಣ್ಣೆ ಹಾಕ್ತಾಯಿದ್ವಿ ನಾವಾಗಿದ್ದರೆ. ಅವರು ಒಂದೇ ಒಂದು ಚಮಚ, ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಹಾಕಿದ್ರು. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡು ತೊಳೆದಿಟ್ಕೊಂಡಿರೋಂಥ ಬೀಟ್ರೋಟನ್ನು ಅದರೊಳಗಡೆ ಹಾಕ್ತಾ ಇರೋವಂಥದ್ದು. ಆ ಎಣ್ಣೆ ಸಾಸಿವೆ ಸಿಡಿದಿದ್ದ ಪರಿಮಳ ಇರ್ಬೋದು, ಆ ಕರಿಬೇವು ಸಾಫ್ಟ್ ಆಯ್ತಲ್ಲ ಅದ್ರ ಪರಿಮಳ ಇರ್ಬೋದು, ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಹೌದು, ಈ ಥರದ್ದು ಕೊಟ್ಟರೆ ನಾವು ಯಾರಾದ್ರೂ ಕಣ್ಣು ಮುಚ್ಕೊಂಡು ಬರೀ ತರಕಾರಿನೇ ತಿಂತೀವಪ್ಪ, ರೊಟ್ಟಿನೂ ಬೇಡ, ಮುದ್ದೆನೂ ಬೇಡ, ಅನ್ನನೂ ಬೇಡ, ಬರೀ ಈ ತರಕಾರಿ ಪಲ್ಯಗಳು ತಿಂದ್ಕೊಂಡೇ ನಾವು ಆರಾಮಾಗಿ ಇರ್ಬೋದು ಅಂತ ಅನ್ನಿಸ್ತಾಯಿತ್ತು. ಅವಳು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ಲು. ಅದನ್ನು ಹಾಕಿ ಸಾಸಿವೆ ಹಾಕಿ ಕರಿಬೇವು ಹಾಕಿ ಹಸಿಮೆಣಸು ಹಾಕಿ ಈ ಬೀಟ್ರೂಟ್ ಹಾಕಿ ಮುಚ್ಚಿಟ್ಟಿದ್ದಾಯಿತು. ನೋಡ್ತಾ ಇರ್ಬೋದು, ಅಲ್ಲಿ ಒಂದು ಗುರುತು ಕೊಟ್ಟಿರ್ತಾರೆ. ಆ ಗುರುತು 90ರವರೆಗೂ ಹೋಗ್ಬೇಕು, ಅದು ಮುಂದಕ್ಕೆ ಮುಳ್ಳು ಅದರದ್ದು. ಅಂದರೆ ನಾವು ತುಂಬ ಖುಷಿಯಾಗುತ್ತೆ. ಪಾತ್ರೆನೂ ಸಹ ನಾವು ಹೇಳ್ದಂಗೆ ಕೇಳುತ್ತೆ. ಪಾತ್ರೆಗೂ ತಂತ್ರಜ್ಞಾನ ಬಂತ ಅಂತೇಳಿ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಪಾತ್ರೆ ಅಂತಂದರೆ ಒಂದು ಬೇಯಿಸ್ಲಿಕ್ಕಿರೋಂಥ ಒಂದು ಮಾಧ್ಯಮ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಇದರಲ್ಲೂ ಸಹ ಈ ನಂಬರ್ಗಳು ಕಾಣಿಸ್ಕೊಳುತ್ತೆ. ಆ ನಂಬರ್ 90ರವರೆಗೂ ಹೋಗಬೇಕು. ವಿತಿನ್ 3 to 4 ಮಿನಿಟ್ಸಲ್ಲಿ 90ರವರೆಗೂ ಹೋಗುತ್ತೆ. ಅದಾದಮೇಲೆ ಸ್ಟವನ್ನು ಆಫ್ ಮಾಡೋವಂಥದ್ದು. ಆಫ್ ಮಾಡಿದ ಮೇಲೆ ಮತ್ತೆ ಮುಳ್ಳು 60ಕ್ಕೆ ಹಿಂದಕ್ಕೆ ಬರೋವಂಥದ್ದು. ಬರೋಷ್ಟರಲ್ಲಿ ನಿಮಗೆ ತುಂಬ ಚೆನ್ನಾಗಿರೋಂಥ ಪಲ್ಯ. ಬಹುಶಃ ನಾನು ಅದನ್ನು ಫೀಲ್ ಮಾಡಿದ್ದು ನನ್ನ 50 ವರ್ಷ ಇದರಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ. ಅಷ್ಟು ಅಂದರೆ ಆ ತರಕಾರಿ ನಿಜವಾದ ವಾಸನೆ ಏನಿದೆಯಲ್ಲ, ಪರಿಮಳ ವಾಸನೆ ಅಂತ ಹೇಳ್ಬಾರ್ದು, ತಪ್ಪಾಗುತ್ತೆ. ಅದನ್ನು ಅನುಭವಿಸಿದ್ದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ತುಂಬ ಖುಷಿಯಾಯಿತು ನನಗೆ. ಆಮೇಲೆ ಹಾಗಾಗಿ ಪ್ರತಿಯೊಬ್ಬರು ಸಹ ಇದನ್ನು ಉಪಯೋಗಿಸ್ಬೇಕು. ಕಾಸ್ಟ್ಲಿನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ತುಂಬ ಉಳಿತಾಯ ಇದೆ. ವರ್ಷದಿಂದ ವರ್ಷಕ್ಕೆ ಉಳಿತಾಯ. ಒಂದು ಗ್ಯಾಸಲ್ಲಿ ಮತ್ತು ನಮ್ಮ ಎಲೆಕ್ಟ್ರಿಕಲ್ಲಿ ಆಗೋಂಥ, ಎರಡನೇದು ನಮ್ಮ ಆರೋಗ್ಯದಲ್ಲಿ ಉಳಿತಾಯ ಆಗೋವಂಥದ್ದು. ಹಾಗಾಗಿ ತುಂಬ ಉಳಿತಾಯ ಆಗೋವಂಥದ್ದು. ಅವಳಿಗೆ ಸ್ವಲ್ಪ ಗಡಿಬಿಡಿನಲ್ಲಿ ಉಪ್ಪು ಹಿಂದೆ ಮುಂದೆ ಹಾಕೋದು ಎಲ್ಲ ಒಟ್ಟಿಗೆ ಹಾಕಿ ಹಿಂಗೆ ಮುಚ್ಚಿಟ್ಟು ಗೂರಾಡಿ ಇಟ್ಬಿಟ್ರೆ ಕರೆಕ್ಟಾಗಿ 3-4 ನಿಮಿಷ, ಆ ಮುಳ್ಳಿಂದಕ್ಕೆ ಬರ್ಲಿಕ್ಕೆ ಒಂದು 2 ನಿಮಿಷ. ಬಂದರೆ ತುಂಬ ಫಾಸ್ಟಾಗಿ ಕಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂದರೆ 10 ನಿಮಿಷದಲ್ಲಿ
ನೀವು 5ರಿಂದ 6 ಜನಕ್ಕೆ ಅಥವಾ 10 ಜನಕ್ಕೆ ಇನ್ನೊಂದು ದೊಡ್ಡ ಪಾತ್ರೆ ಉಪಯೋಗಿಸ್ಕೊಂಡಿದ್ರಲ್ಲ 10 ಜನಕ್ಕೆ 10 ನಿಮಿಷದಲ್ಲಿ ಪಲ್ಯನ ಮಾಡಿ ಇಡ್ಬೋದು. ಗೊತ್ತಾಗುತ್ತಲ್ಲ 10 ನಿಮಿಷದಲ್ಲಿ ಒಂದು ಪಲ್ಯ ಆಯಿತು ಅಂದರೆ ಎಷ್ಟು ಗ್ಯಾಸ್ ಉಳಿತಾಯ ಆಯಿತು, ಎಷ್ಟು ಕರೆಂಟ್ ಉಳಿತಾಯ ಆಯಿತು, ಕರೆಂಟ್ ಸ್ಟವ್ ಉಪಯೋಗಿಸೋದಾದ್ರೆ ಅಂತೇಳಿ ನಮಗೆಲ್ಲ ಗೊತ್ತಾಗ್ತಾ ಇದೆ. ಅದೇ ಮುಳ್ಳು ಅಲ್ಲಿ ಹೋಗ್ತಾ ಇದೆ ನೋಡಿ, ಕೆಂಪು ಕಲರ್ ಮುಳ್ಳು ಈಗ ಹೋಗ್ತಾ ಇದೆ. ಆ ಥರ ಪರಿಮಳ ಸೆಳಿತಾನೆ ಇತ್ತು, ಯಾವಾಗ ತಿಂತೀನಪ್ಪ ಅಂತೇಳಿ. ಅದಾದಮೇಲೆ ಆಫ್ ಮಾಡ್ತಾರೆ, ಸ್ಟವ್ ಬೀಪ್ ಆಗುತ್ತೆ, ಆಫ್ ಮಾಡ್ತಾರೆ. ಕೈ ಅಂಟಿಬಿಟ್ಟು ವಾಪಸ್ ಫುಲ್ ಬಂದಿಲ್ಲ, ತೆಗಿಬೋದು. ಬೆಂದಿರುತ್ತೆ ಆಕ್ಚುಲಿ 90ಗೆ ಬೆಂದಿರುತ್ತೆ. ಕರೆಕ್ಟಾಗಿ ಒಂದು ಹಾಕಿ 1-2 ನಿಮಿಷ ಬಿಟ್ರೆ ಸಾಕು, ಒಂದೂವರೆ ನಿಮಿಷ ಬಿಟ್ರೆ ಸಾಕು, ಅದು ಕರೆಕ್ಟಾಗಿ ಬೆಂದಿರುತ್ತೆ. ಸರಿ ಇದೆಯಾ ನೋಡಿ ಅಷ್ಟೇ ನೋಡಿ. ಈ ಥರ ಓಪನ್ ಮಾಡಬೇಕಾ? ಸ್ನೇಹಿತರೆ, ಬೆಂದಿರೋದು ಹೆಂಗೆ ಬಂದಿದೆ ಅಂದರೆ ಒಂದು ಸ್ವಲ್ಪ ಕರ್ಕನಲ್ಲ ಅಂದರೆ ಹಸಿ ತರಕಾರಿ ಕ್ಯಾರೆಟು ಬೀಟ್ರೂಟ್ ಗೊತ್ತಲ್ಲ, ಇದು ಅನಿಸುತ್ತೆ ಅಂಥೇಳಿ ಅಂತ. ಆ ಥರ ಏನೂ ಇಲ್ಲ, ತುಂಬ ಎಷ್ಟು ಸಾಫ್ಟಾಗಿದೆ ಅಂದರೆ. ಮತ್ತು ಕ್ಯಾರೆಟನ್ನು ಅದಲ್ಲಂತೂ ಬೀಟ್ರೂಟನ್ನು ರುಚಿ ನೋಡೋದೇ ಒಂದು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನಮ್ಗೆ ಹೇಳ್ತಾನೆ ಇದ್ರು ನಮ್ಮ ಸ್ನೇಹಿತರು ವಾಣಿಯವರು, ನಾನು ಬಿಡು ಏನೋ ಒಂದು ಹೇಳ್ತಾರೆ ಅದ್ರ ಏನೋ ಒಂದು ಇದು ಅಂತ ಅಂದ್ಕೊಂಡಿದ್ದೆ, ಮಾರ್ಕೆಟಿನ ಇದೆಲ್ಲ ಅಂತೇಳಿ ಅಂತ. ನಿಜವಾಗ್ಲೂ ಚೆನ್ನಾಗಿದೆ. ಡಾಕ್ಟರ್ ಹೇಳ್ತಾನೆ ಇರ್ತಾರೆ ಆಯಿಲ್ ಕಡಿಮೆ ಉಪಯೋಗಿಸಿ, ಅದು ಮಾಡಿ ಇದು ಮಾಡಿ ಅಂತ, ಅಥವಾ ಗ್ಯಾಸ್ ಉಪಯೋಗಿಸೋದು ಕಡಿಮೆ ಮಾಡಬೇಕು. ಉಳಿತಾಯ ಅಲ್ವ ಅದೆಲ್ಲ, ಒಂದು ಉಳಿತಾಯನೇ, ಸಣ್ಣ ಉಳಿತಾಯನೂ ಒಂದು ಉಳಿತಾಯನೇ. ಆಕ್ಚುಲಿ ನನಗೆ ಮುಂಚೆ 2 ತಿಂಗಳು 3 ತಿಂಗಳಿಗೆ ಒಂದು ಗ್ಯಾಸ್ ಬರ್ತಾ ಇತ್ತು. ನಾನು AMC ಉಪಯೋಗಿಸಕ್ ಸ್ಟಾರ್ಟ್ ಮಾಡೋದ್ರ ಮೇಲೆ ನಾನು ವರ್ಷಕ್ಕೆ 2 ಸಿಲಿಂಡರ್ ಬುಕ್ ಮಾಡೋದು. ಹೌದಾ? ಈ ತರ ಕರೆಂಟ್ ಉಪಯೋಗಿಸಿದ್ರು? ಕರೆಂಟ್ ನಾನು ಉಪಯೋಗಿಸಲ್ಲ, ಇವತ್ತು ನಾನು ಕರೆಂಟ್ ಉಪಯೋಗಿಸಿರೋದಷ್ಟೇ, ನಾನು ಗ್ಯಾಸೇ ಜಾಸ್ತಿ ಉಪಯೋಗಿಸೋದು. ಹೌದಾ? ಇದು ಮಸಿ ಆಗೋದು ಆ ತರ ಏನು ಇಲ್ಲ. ಅಂದ್ರೆ ಕ್ಲೀನಿಂಗ್ ಈಸಿ ಕ್ಲೀನಿಂಗು. ಎಷ್ಟೇ ಇದು ಇದಾಗಿದ್ರು ಸೀದೋಗಿದ್ರು 1 ವರ್ಷಲ್ಲೇ ಕ್ಲೀನ್ ಆಗ್ಬಿಡತ್ತೆ. ಕ್ಲೀನಿಂಗ್ ಎಲ್ಲ ಈಸಿ ಇದೆ. ಓಕೆ ಓಕೆ. ಅಂದ್ರೆ ಸೀದಾ ಇದು ತಳ ಒತ್ತುತ್ತಾ ಇರೋದು, ನಾವು ಬಿಟ್ರೆ ನಾವು ಮರ್ತು ಬಿಟ್ಟು ಅದು ಇದು ನೋಡ್ಲಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಹೋದ್ರೆ ತಳ ಒತ್ತುತ್ತಲ್ವಾ, ನೀರ್ ಹಾಕಿರಲ್ವಲ್ಲ. ಓಕೆ ಓಕೆ ಓಕೆ, ಸೂಪರ್. ಇದ್ರಲ್ಲಿ ಅನ್ನನೂ ಮಾಡಬಹುದು, ಈ ತರ ಮೆಥಡ್ ಅಲ್ಲಿ ಅನ್ನನೂ ಮಾಡಬಹುದು. ಇದಕ್ಕೆ ಫಾಸ್ಟ್ ಲಿಡ್ ಅಂತಾರೆ. ಇದು ಫಾಸ್ಟ್ ಲಿಡ್. ಇದು ಆಕ್ಚುಲಿ ಇದು ಅಷ್ಟೇ, ರೈಸ್ ಎಲ್ಲ ಮಾಡಕ್ಕೆ, ಪಲಾವು ರೈಸ್ ಎಲ್ಲ ಮಾಡಕ್ಕೆ ಇದು ತುಂಬಾ ಚೆನ್ನಾಗತ್ತೆ. ಈಗ ನಮ್ಗೆ ಕುಚ್ಚಲಕ್ಕಿ ಎಲ್ಲ ಮಾಡ್ತಾರಲ್ವಾ, ಕುಚ್ಚಲಕ್ಕಿ ಆಕ್ಚುಲಿ ಬೇಯಲ್ಲ ಅಲ್ವಾ, ಎಷ್ಟು ವಿಷಲ್ ಹೊಡ್ಸ್ಬೇಕು. ಬಟ್ ಇದು ಫಾಸ್ಟ್ ಲಿಡ್ ಅಲ್ಲಿ ಕುಚ್ಚಲಕ್ಕಿ ಹಾಕ್ಬಿಟ್ಟು ಇದು ಏನು ಸೇಮ್ ಇದ್ರಲ್ಲಿ ಸಾಫ್ಟ್ ಟರ್ಬೋ ಅಂತ ಇದೆ. ಸಾಫ್ಟ್ ಬೇಯ್ಬೇಕಂತ ಹೇಳಿದ್ರೆ ಸಾಫ್ಟಿಗೆ ಬಂದು ಅಂದ್ರೆ ಅರ್ಧಕ್ ಬಂದ ತಕ್ಷಣನೇ ಆಫ್ ಮಾಡ್ಕೋಬಹುದು. ಈ ಕುಚ್ಚಲಕ್ಕಿ ಎಲ್ಲ ಬೇಯಿಸ್ಬೇಕು ಅಂತ ಹೇಳಿದ್ರೆ ಈ ಟರ್ಬೋ ಅಂತ ಇದೆಯಲ್ವಾ, ಆ ಟರ್ಬೋಗ್ ಲಾಸ್ಟ್ ಬಂದ ತಕ್ಷಣನೇ ಆಫ್ ಮಾಡ್ಬಿಟ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಅದು ಬಾಯ್ಲ್ ಆಗಿರತ್ತೆ. ಅಂದ್ರೆ ತುಂಬಾ ಟೈಮ್ ಬೇಕು. ಇದಾದ್ರೆ ಕುಚ್ಚಲಕ್ಕಿನೂ ಒಂದ್ 5 ನಿಮಿಷದಲ್ಲಿ ಬೇಯುತ್ತೆ. ನಿಮ್ಗೆ ಹುರುಳಿಕಾಳು ಅಷ್ಟೇ ಬೇಯಿಸ್ಬೇಕಂದ್ರೆ ಎಷ್ಟು ಹೊತ್ತು ಹಿಡಿಯುತ್ತಲ್ವಾ, ಇದು ಅಷ್ಟೇ. ಅದು ಅಷ್ಟೇ. ಈಗ ನೀವು ಒಬ್ಬಟ್ಟು ಮಾಡ್ಬೇಕೀಗ, ಒಬ್ಬಟ್ಟು ಮಾಡ್ಬೇಕು ಅಂತ ಹೇಳಿದ್ರೆ ಫಾಸ್ಟ್ ಲಿಡ್ ಬೇಡ ಅದಕ್ಕೆ. ಈ ತರ ಬೇಳೆ ಮೇಲೆ ಇದು ನಾನೀಗ ಇಟ್ಟಿರೋದು 16 ಇಂದು. ಇದು 16 ಹೈ, ಇದು 16 ಲೋ. ಇದು ಆಕ್ಚುಲಿ 20 ಹೈ. ಈ ರೀತಿ ಇರುತ್ತೆ ಅದ್ರಲ್ಲಿ. ಬಸ್ಸಾರು ಮಾಡ್ಬೇಕಂದ್ರೆ ಇದ್ರಲ್ಲಿ ಈಗ 1 ಕಪ್ ಬೇಳೆ ಇಟ್ಟಿರ್ತೀವಿ. ಆ 1 ಕಪ್ ಬೇಳೆಗೆ 4 ಕಪ್ ನೀರ್ ಹಾಕ್ಬಿಟ್ಟು ನಾವ್ ಇಡ್ಬೇಕು. ಈಗ ನಾನು ಏನ್ ಅದು ವಿಡಿಯೋ ತೆರಮಲ್ಲಿ ಅದು ಡಿಗ್ರಿ ತೋರಿಸಿದೀನೋ ಸೇಮ್ ಆ ಡಿಗ್ರಿಗೆ ಕರೆಕ್ಟ್ ಆಗಿ ಬಂದ್ಬಿಟ್ಟು ಆಫ್ ಮಾಡ್ಬಿಟ್ರೆ ನಿಮ್ಗೆ ಒಬ್ಬಟ್ಟಿಗೆ ಎಷ್ಟು ಬೇಳೆ ಬೆಂದಿರ್ಬೇಕು ಅಷ್ಟೇ ಬೆಂದಿರತ್ತೆ. ಈಗ ನೀವು ಕುಕ್ಕರ್ ಅಲ್ಲೆಲ್ಲ ಇಟ್ಟಾಗ ಏನಾಗುತ್ತೆ ಅಂದ್ರೆ ಕರ್ಬಿಟ್ಟು ನೀರ್ ಹಾಕ್ಬಿಡುತ್ತೆ, ಪಾತ್ರೆಯಲ್ಲಿ ಇಟ್ಟಾಗ ಬೆಂದಿದ್ಯಾ ಇಲ್ಲ ಅಂತೆಲ್ಲ ನೋಡ್ತಿರ್ಬೇಕು. ಇದ್ರಲ್ಲಿ ಹಂಗಲ್ಲ, ಕರೆಕ್ಟ್ ಆಗಿ ಬಾಯ್ಲ್ ಆಗಿರುತ್ತೆ. ಅದು ನೀರ್ ಬಸ್ಕೊಂಡ್ಬಿಟ್ಟು ಬೆಲ್ಲ ಹಾಕಿ ನಾವು ಇದು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೂಪರ್, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಆಲೂಗಡ್ಡೆ ಪಲ್ಯ ಮಾಡ್ತಾರೆ, ಆ ವಿಡಿಯೋ ಮಾಡೋಣಂತೆ, ಮುಂದುವರೆಸೋಣ ಮತ್ತೆ ಇದನ್ನ. ಅದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಮಸಾಲೆ ದೋಸೆಗೆಲ್ಲ ಆಲೂಗಡ್ಡೆ ಪಲ್ಯ ಮಾಡ್ಬೇಕು ಅಂತ ಹೇಳಿದ್ರೆ ಆಲೂಗಡ್ಡೆ ಬೇಯಿಸ್ಕೊಂಡು ಒಗ್ಗರಣೆ ಹಾಕೊಂಡು ಸಿಪ್ಪೆ ತೆಗೆದು ಎಲ್ಲ ಮಾಡ್ತೀವಿ. ಇದೇನಿಲ್ಲ, ಹಸಿ ಆಲೂಗಡ್ಡೆನೆ ಚೆನ್ನಾಗಿ ಪೀಲ್ ಮಾಡ್ಬಿಟ್ಟು ಚೆನ್ನಾಗಿ ಹೆಚ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಈಗ ನಾನು ಏನ್ ಬೀಟ್ರೂಟ್ ಪಲ್ಯ ಮಾಡಿದೆ ಹಂಗೆ ಮುಚ್ಚಿಟ್ಬಿಟ್ರೆ ಆಯ್ತು. ಅದು ಸೇಮ್ ಅದಕ್ಕಿಂತಾನು ಸಾಫ್ಟ್ ಕರೆಕ್ಟ್ ಆಗಿ. ರುಚಿ ಅಂದ್ರೆ ನೀರಲ್ಲಿ ಬೇಯಿಸಿದಾಗ ಏನಾಗುತ್ತೆ ಆಲೂಗಡ್ಡೆ ಸ್ವೀಟ್ ಎಲ್ಲ ಹೋಗ್ಬಿಟ್ಟಿರುತ್ತೆ, ಬಟ್ ಇದ್ರಲ್ಲಿ ಆ ಸ್ವೀಟ್ನೆಸ್ ಹಾಗೆ ಇರುತ್ತೆ. ಅದು ಹೆಲ್ತಿ ಒಳ್ಳೇದು ಅಂತೀರಾ? ಅದು ನಿಮ್ಗೆ ಏನೋ ಹೇಳಿದಾರ ಅದ್ರ ಪ್ರಕಾರ
ಅಲ್ಲ ಹೌದು, ಅದ್ರಲ್ಲಿರೋ ಸ್ವೀಟ್ನೆಸ್ ಅಂದ್ರೆ ನಮ್ಗೆ ಅಂದ್ರೆ ಅದ್ರಲ್ಲಿ ಏನಿದೆ ನಮಗೆ ಸಿಗುತ್ತೆ ದೇಹಕ್ಕೆ. ನಾವು ಯಾವ ವಿಷಯಕ್ಕೋಸ್ಕರ ಅದನ್ನ ತಿನ್ಬೇಕು ಅಂತ ತರಕಾರಿ ಅಂತ ಹೇಳ್ತೀವೋ ಅದೆಲ್ಲ ನಮಗೆ ಸಿಗುತ್ತೆ. ಓಕೆ 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 ಸೂಪರ್, ಥ್ಯಾಂಕ್ ಯು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ವಿಡಿಯೋ 4 ಗಂಟೆ ಪಲ್ಯಕ್ಕೆ. ಥ್ಯಾಂಕ್ ಯು.